ಒಂದಾನೊಂದು ಕಾಲದಲ್ಲಿ ಸಿಂಗಪಲ್ಲಿ ಎಂಬ ಗ್ರಾಮದಲ್ಲಿ ಕೋಟಯ್ಯ ಎಂಬ ಒಂದು ರೈತ ಇದ್ದ. ಆತನಿಗೆ ಕಾಮಾಕ್ಷಿ, ಮೀನಾಕ್ಷಿ ಎಂಬ ಇಬ್ರು ಹೆಣ್ಮಕ್ಳು ಬಿಟ್ರೆ ಇನ್ಯಾರೂ ಇರಲಿಲ್ಲ. ಅವರಿಬ್ರು ಪ್ರಾಣವಾಗಿ ಬೆಳೆಸಿಕೊಂಡ ಕೋಟಯ್ಯ. ಇಬ್ರು ಮಕ್ಳಿಗೂ ಮದ್ವೆ ವಯಸ್ಸು ಬಂತು. ಒಂದು ದಿನ ಕೋಟಯ್ಯ ಮಕ್ಳಿಬ್ಬರನ್ನು ಕರೆದು, ಅಮ್ಮ, ನಿಮ್ಮಿಬ್ರಿಗೂ ಮದ್ವೆ ಮಾಡಬೇಕು ಅನ್ಕೊಳ್ತಿದ್ದೀನಿ. ನಿಮಗೆಂಥ ಹುಡುಗ ಬೇಕೋ ಹೇಳಿದ್ರೆ ನಾನು ಹುಡ್ಕೋಕೆ ಶುರು ಮಾಡ್ತೀನಿ ಅಂತ ಹೇಳ್ದ ಕೋಟಯ್ಯ. ಆಗ ಕಾಮಾಕ್ಷಿ, ಅಪ್ಪ, ನಿಮ್ಮೊಬ್ಬರನ್ನೇ ಬಿಟ್ಟು ನಾನು ಹೋಗಲಾರೆ. ಅದಕ್ಕೆ ನಾನು ಈಗಲೇ ಮದುವೆ ಆಗಬೇಕು ಅನ್ಕೊಳ್ತಿಲ್ಲ ಅಂತ ಹೇಳಿದ್ಲು. ಅಪ್ಪ, ನಾನು ಮಾವನ ಮಗ ಸುಂದರಂ ಒಬ್ರನ್ನೊಬ್ರು ಇಷ್ಟಪಡ್ತಿದ್ದೀವಿ. ಅದರಿಂದ ಭಾವನ ಮದುವೆ ಆಗ್ತೀನಿ ಅಂತ ಹೇಳಿದ್ಲು ಮೀನಾಕ್ಷಿ. ಕೋಟಯ್ಯ ಮೀನಾಕ್ಷಿ ಕೇಳಿದ ಹಾಗೆ ಸುಂದರಂಗೆ ಕೊಟ್ಟು ಮದುವೆನ ವೈಭವವಾಗಿ ನಡೆಸಿ ಸಂಸಾರಕ್ಕೆ ಕಳಿಸಿದ. ಕಾಮಾಕ್ಷಿ ಮಾತ್ರ ಅವರ ತಂದೆಯ ಒಳ್ಳೆದು ಕೆಟ್ಟದು ನೋಡಿಕೊಂಡು ಮನೆ ಕೆಲಸ, ಹೊಲದ ಕೆಲಸದಲ್ಲಿ ತಂದೆಗೆ ಸಹಾಯ ಮಾಡ್ತಿದ್ಲು. ಇದು ಹೀಗಿದ್ದಾಗ ಒಂದು ಬಾರಿ ಕೋಟಯ್ಯನಿಗೆ ಇದ್ದಕ್ಕಿದ್ದಂತೆ ಒಂದು ಅಂಟು ರೋಗ ತಾಕಿತು. ಅದಕ್ಕದೇ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಕೋಟಯ್ಯ ನಿರ್ಲಕ್ಷ್ಯ ಮಾಡ್ದ. ಅದರಿಂದ ಕೋಟಯ್ಯನ ಆರೋಗ್ಯ ತುಂಬಾ ಕ್ಷೀಣಿಸಿ ಹಾಸಿಗೆ ಹಿಡ್ದ. ಅದಕ್ಕೆ ಕಾಮಾಕ್ಷಿ ತಂದೆಯ ಆರೋಗ್ಯದ ಬಗ್ಗೆ ತುಂಬಾ ಯೋಚನೆ ಪಡ್ತಿದ್ಲು. ತಕ್ಷಣ ಊರಲ್ಲಿರೋ ಒಳ್ಳೆ ಹೆಸರಿರೋ ರಾಮಲಿಂಗಂ ಅನ್ನೋ ವೈದ್ಯನ ಹತ್ರ ಹೋಗಿ, ಅಯ್ಯ, ನಮ್ ತಂದೆಗೆ ಯಾವ್ದೋ ಅಂಟು ರೋಗ, ಹಾಸಿಗೆಯಿಂದ ಎದ್ದೇಳ್ತಿಲ್ಲ, ಏನಾಯ್ತು ನೀವೇ ನೋಡ್ಬೇಕು ಅಂತ ಕೇಳಿದ್ಲು ಕಾಮಾಕ್ಷಿ. ತಂದೆ ಮೇಲೆ ಕಾಮಾಕ್ಷಿಗೆ ಇದ್ದ ಚಿಂತೆ ನೋಡಿ ರಾಮಲಿಂಗಂ ಆಗ್ಲಿಂದಾಗ್ಲೇ ಕೋಟಯ್ಯನ ಹತ್ರ ಹೋದ. ಮೇಲಿಂದ ಶರೀರ ಎಲ್ಲ ಪರೀಕ್ಷೆ ಮಾಡ್ದ. ಕೆಲವು ಔಷಧಿಗಳು ಕೊಟ್ಟು ಹೇಗೆ ಹಾಕೋಬೇಕೋ ಹೇಳಿ, ಖರ್ಚುಗಳು ಹೇಳಿ ಖಂಡಿತವಾಗ್ಲೂ ಪಾಲಿಸಬೇಕು ಅಂತ ಹೇಳಿದ ರಾಮಯ್ಯ. ಆ ನಂತರ ಕಾಮಾಕ್ಷಿನ ಹೊರಗಡೆ ಕರೆದು, ನಿಮ್ ತಂದೆಗೆ ಬಂದಿರೋದು ಅಂಟು ರೋಗ, ಆದ್ರಿಂದ ನೀನು ಹುಷಾರಾಗಿರ್ಬೇಕು. ಆತ ಉಪಯೋಗಿಸೋ ವಸ್ತುಗಳು ಬೇರೆ ಆಗಿರ್ಬೇಕು. ಹಾಗೂ ನಿಮ್ ತಂದೆ ಹತ್ರ ಹೋದಾಗೆಲ್ಲ ಕೈ ಕಾಲುಗಳು ತೊಳ್ಕೊಳ್ತಾ ಇರು. ಸ್ವಲ್ಪ ದಿನಗಳಲ್ಲಿ ನಿಮ್ ತಂದೆಗೆ ಬಂದ ಅಂಟು ರೋಗ ಹೊರಟೋಗತ್ತೆ ಅಂತ ಹೇಳಿ ಹೊರಟೋದ ರಾಮಲಿಂಗಂ. ಕಾಮಾಕ್ಷಿ ವೈದ್ಯನು ಹೇಳಿದ ಹಾಗೆ ಕೋಟಯ್ಯ ಅನ್ನ ತಿನ್ನೋ ತಟ್ಟೆ, ಕಟ್ಕೊಳ್ಳೋ ಬಟ್ಟೆ ಇಂಥದ್ದೆಲ್ಲ ಬೇರೆಯಾಗಿ ಇಟ್ಟು ಹುಷಾರಾಗಿ ನೋಡ್ಕೊಳ್ತಿದ್ಲು. 2 ದಿನಗಳಲ್ಲಿ ಕೋಟಯ್ಯ ಸ್ವಲ್ಪ ಹುಷಾರಾದ. ಅವರ ಮಗಳೇ ಅವನ್ನ ಬೇರೆ ಮಾಡ್ತಿದ್ದಾಳೆ ಅಂತ ತಿಳ್ಕೊಂಡು ಕೋಟಯ್ಯನಿಗೆ ನೋವಾಯ್ತು. ತಂದೆ ಆದ ಆತನನ್ನು ಅಂಟು ರೋಗಿಯಾಗಿ ಮಗಳು ನೋಡೋದು ತಡೆಯಕ್ಕಾಗ್ದೆ 2ನೇ ಮಗಳು ಮೀನಾಕ್ಷಿಗೆ ಹೇಳಿ ಕಳಿಸ್ದ. ಇಷ್ಟರಲ್ಲಿ ರಾಮಲಿಂಗಂ ಬಂದು ಕೋಟಯ್ಯನನ್ನು ಪರೀಕ್ಷಿಸಿ, ಇನ್ನೇನು ಭಯ ಇಲ್ಲ, ರೋಗ ಕಡಿಮೆ ಆಗ್ತಿದೆ, ಹೇಳಿದ ಜಾಗ್ರತೆಗಳೆಲ್ಲ ತಗೊಂಡು ಸರಿಯಾದ ಪಥ್ಯದಲ್ಲಿದ್ರೆ ಸಾಕು ಅಂತ ಹೇಳಿ ಅಲ್ಲಿಂದ ಹೊರಟೋದ. ತಂದೆಗೆ ಹುಷಾರಿಲ್ಲ ಅಂತ ಗೊತ್ತಾಗಿ ಮೀನಾಕ್ಷಿ ಅತಿ ವೇಗವಾಗಿ ಬಂದ್ಲು. ಅಮ್ಮ, ನಿಮ್ಮಿಬ್ರು ಎಷ್ಟು ಮುದ್ದಾಗಿ ನೋಡ್ಕೊಂಡೆ. ಇಷ್ಟು ದಿನ ನಿಮ್ ಕಣ್ಣಿಗೆ ನಾನು ಅಂಟದೇ ಇರೋನಾದೆ, ನನ್ನ ದೂರ ತಳ್ಬಿಟ್ಲು ಅಂತ ಅವನ ಕಷ್ಟವನ್ನೆಲ್ಲ ಮೀನಾಕ್ಷಿ ಹತ್ರ ಹೇಳ್ಕೊಂಡ. ಆಗ ಮೀನಾಕ್ಷಿ, ಅಪ್ಪ, ನೀವೇನು ನೋವು ಪಡಬೇಡಿ, ಅಕ್ಕ ಹಾಗೆ ಯಾಕೆ ಮಾಡ್ತಿದ್ದಾಳೋ ನಾನು ಕೇಳ್ತೀನಿ, ನೀವು ವಿಶ್ರಾಂತಿ ಪಡ್ಕೊಳ್ಳಿ ಅಂತ ಕಾಮಾಕ್ಷಿ ಹತ್ರ ಹೋದ್ಲು. ಅಕ್ಕ, ಅಪ್ಪನ ಹತ್ರ ನೀನು ನಡ್ಕೊಳ್ತಿರೋ ಪದ್ಧತಿ ಏನಾದರೂ ಚೆನ್ನಾಗಿದ್ಯಾ? ಅವ್ರನ್ನ ಅಂಟು ರೋಗಿ ಥರ ನೋಡಿದ್ರೆ ಎಷ್ಟು ನೋವು ಪಡ್ತಾರೋ ನೀನು ಊಹಿಸಿಲ್ವಾ ಅಂತ ಕೇಳಿದ್ಲು ಮೀನಾಕ್ಷಿ. ತಂಗಿ, ನಾನು ಅಪ್ಪನನ್ನ ಯಾವ ದುರುದ್ದೇಶದಿಂದಾನೂ ನೋಡ್ತಿಲ್ಲ. ಅಪ್ಪನಿಗೆ ಒಂದು ಅಪಾಯವಾದ ಅಂಟು ರೋಗ ಬಂದಿದೆ ಅಂತ, ಅದಕ್ಕೆ ತಕ್ಕ ಜಾಗ್ರತೆಗಳು ತಗೊಳ್ಬೇಕು ಅಂತ ರಾಮಲಿಂಗಂ ಅವರು ಹೇಳಿದ್ರು. ನಾನು ಅವ್ರು ಹೇಳಿದ ಹಾಗೆ ಮಾಡ್ತಿದ್ದೀನಿ ಅಂತ ಹೇಳಿದ್ಲು ಕಾಮಾಕ್ಷಿ. ವೈದ್ಯರೆಲ್ಲರೂ ಹಾಗೆ ಹೇಳ್ತಾರೆ, ಅಷ್ಟು ಮಾತ್ರಕ್ಕೆ ಅವ್ರನ್ನ ನಾವು ದೂರ ಇಡಬೇಕಿಲ್ಲ ಅಂತ ಹೇಳಿದ್ಲು. ಆಗ್ಲಿಂದ ತಂದೆ ಕೆಲಸಗಳೆಲ್ಲ ಮೀನಾಕ್ಷಿ ಮಾಡ್ಕೊಳ್ಳೋಕೆ ಶುರು ಮಾಡಿದ್ಲು. ಅದಕ್ಕೆ ತಕ್ಕ ಜಾಗ್ರತೆಗಳು ತಪ್ಪದೇ ತಗೊಳ್ಬೇಕು ಅಂತ ಕಾಮಾಕ್ಷಿ ಎಷ್ಟು ಹೇಳಿದ್ರೂ ಮೀನಾಕ್ಷಿ ಕೇಳಿಸ್ಕೊಂಡಿಲ್ಲ. ಸ್ವಲ್ಪ ದಿನಕ್ಕೆ ಕೋಟಯ್ಯನ ರೋಗ ಜಾಸ್ತಿ ಆಯ್ತು. ಆನಂತರ ರೋಗ ಮೀನಾಕ್ಷಿಗೂ ಅಂಟಿಕೊಂಡಿತು. ಅದರಿಂದ ಮೀನಾಕ್ಷಿನೂ ರೋಗಕ್ಕೆ ಒಳಗಾದ್ಲು. ಕಾಮಾಕ್ಷಿ ಹೋಗಿ ರಾಮಲಿಂಗಂನ ಕರ್ಕೊಂಡ್ ಬಂದ್ಲು. ರಾಮಲಿಂಗಂ ಮೀನಾಕ್ಷಿನ ಪರೀಕ್ಷಿಸಿ, ಅಮ್ಮ, ನೀನ್ ನಾನು ಹೇಳಿ ಜಾಗ್ರತೆಗಳು ಪಾಲಿಸದೇ ಇದ್ದಿದ್ದಕ್ಕೆ ನಿಮ್ ತಂದೆಗೆ ರೋಗ ಜಾಸ್ತಿ ಆಯ್ತು, ಅದೇ ನಿನಗೂ ಅಂಟ್ಕೊಳ್ತು ಅಂತ ಹೇಳ್ದ. ಕಾಮಾಕ್ಷಿನ ಅಪಾರ್ಥ ಮಾಡ್ಕೊಂಡಿದ್ದಕ್ಕೆ ಕೋಟಯ್ಯ ಮೀನಾಕ್ಷಿ ಪಶ್ಚಾತ್ತಾಪ ಪಟ್ರು. ಆನಂತರ ಕಾಮಾಕ್ಷಿ ವೈದ್ಯನು ಹೇಳಿದ ಹಾಗೆ ಅವರಿಬ್ರು ಬೇರೆ ಬೇರೆ ಕೊಠಡಿಲಿ ಇರಿಸಿ ಅವರವರ ವಸ್ತುಗಳು ಬೇರೆಯಾಗಿ ಇಟ್ಲು. ತಕ್ಕ ಜಾಗ್ರತೆಗಳು ತಗೊಂಡು ಸೇವೆಗಳು ಮಾಡಿದ್ಲು. ಅವರಿಬ್ರು ಸ್ವಲ್ಪ ದಿನದಲ್ಲೇ ಗುಣವಾದ್ರು. ಆ ನಂತರ ಮೀನಾಕ್ಷಿ ಗಂಡ ಸುಂದರಂ ಬಂದು, ಅಂಟು ರೋಗಗಳ ವಿಷಯಗಳಲ್ಲಿ ಖಂಡಿತವಾಗ್ಲೂ ಜಾಗ್ರತೆಗಳು ತಗೊಳ್ಬೇಕು, ಇಲ್ದಿದ್ರೆ ನಮ್ಮ ಜೊತೆನೇ ನಮ್ಮ ಸುತ್ತಮುತ್ತಲಿನವರಿಗೂ ಸಹ ರೋಗ ಅಂಟುತ್ತೆ ಅಂತ ಹೆಂಡ್ತಿನ ಎಚ್ಚರಿಸಿದ. ಆ ನಂತರ ಮೀನಾಕ್ಷಿ ಕಾಮಾಕ್ಷಿಯೊಂದಿಗೆ
ಅಕ್ಕ, ನನ್ನ ಕ್ಷಮಿಸು. ಅಪ್ಪನ್ನ ದೂರವಾಗಿಟ್ಟಿದ್ದೆ ಅಂತ ಹಾಗೆ ಮಾತಾಡಿದೆ. ಆದರೆ ಅಂಟು ರೋಗಗಳ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕು ಅಂತ ಯೋಚಿಸ್ಲಿಲ್ಲ ಅಂತ ಅಂದ್ಲು. ಚಿನ್ನದಂತ ಮನ್ಸಿರೋ ಇಬ್ಬರು ಹೆಣ್ಮಕ್ಳನ್ನು ನೋಡಿ ಕೋಟಯ್ಯ ಎಷ್ಟೋ ಆನಂದಿಸಿದ. ಚಂದ್ರಿಕಾ ಓ ದೆವ್ವವೇ 9ನೇ ಭಾಗದಲ್ಲಿ ಚಂದ್ರಿಕಾ ಶೇಖರ್ಗೆ ಮದ್ವೆ ಮಾಡ್ಬೇಕನ್ಕೋತಾಳೆ. ಅದಕ್ಕೆ ಶೇಖರ್ ಒಪ್ಕೊಳ್ಳಲ್ಲ. ಹೇಗಾದ್ರೂ ಆತನ ಒಪ್ಪಿಸಲೆಂದು ದೆವ್ವಗಳ ದೈತ್ಯನಿಗೆ ಹೇಳ್ತಾಳೆ. ದೆವ್ವಗಳ ದೈತ್ಯ ಮತ್ತು ಯುವರಾಜ್ ಇಬ್ರು ಸೇರಿ ಹೇಗಾದ್ರೂ ಶೇಖರ್ನ ಮದ್ವೆಗೊಪ್ಸ್ಬೇಕನ್ಕೋತಾರೆ. ಅಯ್ಯೋ, ಈ ಶೇಖರ್ ಮದ್ವೆ ನಮ್ ಸಾವಿಗೆ ಬಂತು. ಚಿಕ್ಕಪ್ಪ, ನಿನ್ಗೆ ಅರ್ಥ ಆಗ್ತಿದ್ಯಾ? ನಾವ್ ಯಾವಾಗೋ ಸತ್ವಿ, ಮತ್ತೆ ಸಾಯೋದಾ? ಯುವರಾಜ್ ಮೊದ್ಲು ಮಾತ್ ನಿಲ್ಸಿ ಶೇಖರ್ನ ಹೇಗ್ ಒಪ್ಪಿಸ್ಬೇಕಂತ ಯೋಚಿಸು ಅಂತ ಇದ್ದಾಗ ಕೋಪದಿಂದ ಮನೆಯಿಂದ ಹೊರಗಡೆ ಹೋದ ಶೇಖರ್ ಮತ್ತೆ ಮನೆಗೆ ಬರ್ತಾನೆ. ಆಗ ಯುವರಾಜ್ ಶೇಖರ್ನೊಂದಿಗೆ, ನೋಡು ಶೇಖರ್, ದಯವಿಟ್ಟು ನಮ್ಮ ಮಾತೊಂದ್ಸಲ ಕೇಳು. ಚಿನ್ನದಂತ ನಿನ್ನ ಭವಿಷ್ಯತನ್ನ ಕೈಯಾರೆ ನೀನೇ ಹಾಳು ಮಾಡ್ಕೋಬೇಡ. ನಮ್ಮ ಮಾತು ಕೇಳಿ ಒಳ್ಳೆ ಹುಡುಗಿನ ನೋಡಿ ಮದ್ವೆ ಮಾಡ್ಕೋ. ನೀವಿನ್ನು ಈ ವಿಷಯನ ಮರ್ತೋಗಿಲ್ವಾ? ನೀವೆಷ್ಟು ಹೇಳಿದ್ರು ನಾನ್ ಮಾತ್ರ ಮದ್ವೆ ಆಗಲ್ಲ. ನನ್ನ ಜೀವನ ಹೀಗೆ ತುಂಬಾ ಚೆನ್ನಾಗಿದೆ ಅಂತ ಕೋಪವಾಗಿ ಮಾತಾಡ್ತಾನೆ. ಹಾಗೆ ತುಂಬಾ ಸಮಯ ಕಳೆಯಿತು. ಅವರು ಶೇಖರ್ಗೆ ಎಷ್ಟು ಮಾತುಗಳು ಹೇಳಿದ್ರು ಶೇಖರ್ ಮನ್ಸು ಬದಲಾಯಿಸಕ್ಕೆ ಅವರಿಂದ ಆಗ್ಲಿಲ್ಲ. ಶೇಖರ್ ಅವರ ಮಾತುಗಳು ಹಿಡ್ಸ್ಕೊಳ್ದೆ ಮನೆ ಒಳಗ್ ಹೋಗ್ಬಿಟ್ಟ. ಅಯ್ಯೋ, ಇಂಥ ಮೊಂಡುತನನ ನಾನೆಲ್ಲಿ ನೋಡ್ಲಿಲ್ಲ. ದೆವ್ವಗಳ ದೈತ್ಯನಾಗಿ ಎಷ್ಟೋ ಮಂದಿ ಸಮಸ್ಯೆಗಳಿಗೆ ಪರಿಷ್ಕಾರ ಕೊಟ್ಟಿದ್ದೆ. ಈ ಸಮಸ್ಯೆಗೆ ಮಾತ್ರ ಪರಿಷ್ಕಾರ ಹೇಳಕ್ಕಾಗ್ತಿಲ್ಲ. ಚಿಕ್ಕಪ್ಪ, ನಿನ್ನ ನೋಡ್ತಿದ್ರೆ ನನಗೆ ನಗು ಬರ್ತಿದೆ. ನಗು ಅಂತ ಇದ್ದಾಗ ಚಂದ್ರಿಕಾ ಹೊರಗಡೆ ಬಂದು, ಏನಾಯ್ತು ಯುವರಾಜಣ್ಣ, ಶೇಖರ್ನ ಮದ್ವೆಗೆ ಒಪ್ಸುದ್ರಾ? ನಾವಿಬ್ರು ಅದೇ ಕೆಲ್ಸದ ಮೇಲಿದೀವಿ. ಅಸಲಿಗೆ ಶೇಖರ್ ನಮ್ಮ ಮಾತು ಕೇಳಿದ್ರೆ ಅಲ್ವಾ? ನೋಡು ಚಂದ್ರಿಕಾ, ಇನ್ನ ಈ ವಿಷಯವನ್ನ ಬಿಟ್ಬಿಡು. ಇನ್ನ ಈ ವಿಷಯದಲ್ಲಿ ಪಟ್ಟು ಬಿಡದ ವಿಕ್ರಮಾರ್ಕನ ತರ ನೀವಿಬ್ರು ಹೀಗಿದ್ರೆ ಮಧ್ಯದಲ್ಲಿ ನಾನ್ ಒದ್ದಾಡ್ತಿದ್ದೀನಿ. ಈ ವಿಷಯದ ಬಗ್ಗೆ ನಾನ್ ಶೇಖರ್ನೊಂದಿಗೆ ಮಾತಾಡ್ತೀನಿ ಅಂತ ಶೇಖರ್ ಹತ್ರ ಹೋಗ್ತಾಳೆ. ಶೇಖರ್ ಚಂದ್ರಿಕಾನ ನೋಡಿ, ಬಾ ಚಂದ್ರಿಕಾ, ನಿಮ್ಮವರು ನನ್ನ ಪದೇ ಪದೇ ಇನ್ನೊಂದ್ ಮದ್ವೆ ಮಾಡ್ಕೋ ಅಂತ ಕೇಳ್ತಿದ್ದಾರೆ. ನೀನಾದ್ರೂ ಅವ್ರಿಗೆ ಹೇಳ್ಬಾರ್ದಾ? ಹಾಗೆ ಕೇಳಲು ಹೇಳಿದ್ದೆ ನಾನೇ. ಅದಕ್ಕೆ ಅವರು ಪದೇ ಪದೇ ನಿಮ್ನ ಆ ವಿಷಯದ ಬಗ್ಗೆ ಕೇಳ್ತಿದ್ದಾರೆ. ನೀನು ಅವ್ರ ಹತ್ರ ಹಾಗೆ ಯಾಕೆ ಹೇಳ್ದೆ? ನಾನ್ ನಿನ್ನ ಎಷ್ಟ್ ಪ್ರೀತಿ ಮಾಡ್ತಿದ್ದೀನೋ ನಿನ್ ಗೊತ್ತಲ್ವಾ? ಮತ್ತೆ ಇನ್ನೊಂದ್ ಮದ್ವೆಗೆ ನಾನ್ ಹೇಗ್ ಸಿದ್ಧ ಆಗ್ತೀನಿ ಅನ್ಕೊಂಡೆ. ಇದು ತುಂಬಾ ತಪ್ಪು ಚಂದ್ರಿಕಾ. ನೀನ್ ನನ್ ಪ್ರೀತಿ ಮಾಡಿದ್ದು ನಿಜಾನೇ, ಆದ್ರೆ ಅವ್ರು ಹೇಳಿದ ಹಾಗೆ ಒಳ್ಳೆ ಹುಡುಗಿನ ನೋಡಿ ಮದ್ವೆ ಆಗು. ಚಂದ್ರಿಕಾ, ಅದು ಮಾತ್ರ ನಡೆದಿರೋದು ಅಂತ ಕೋಪದಿಂದ ಆಕೆನೆ ಕೂಗಕ್ಕೆ ಶುರು ಮಾಡಿದ. ಅವರಿಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೀತು. ತುಂಬಾ ಸಮಯದವರೆಗೂ ಅವರು ಹಾಗೆ ಮಾತನಾಡ್ತಾ ಇದ್ರು. ಅವರು ಕಿರ್ಚಾಟ ಕೇಳಿದ ಯುವರಾಜ್ ದೆವ್ವಗಳ ದೈತ್ಯ ಅವರ ಹತ್ರ ಬಂದು, ಅಬ್ಬಬ್ಬಬ್ಬಾ, ನಿಮ್ ಕಿರ್ಚಾಟ ಈ ಮನೆ ಎಂಚೆಲ್ಲ ಎಗ್ರೋಗೋ ತರ ಇದೆ. ಸ್ವಲ್ಪ ನಿಧಾನವಾಗಿ ಮಾತಾಡ್ಕೊಳ್ಳಿ. ಇನ್ನ ಮಾತನಾಡ್ಕೊಳ್ಳೋಕೆ ಏನೂ ಇಲ್ಲ. ಇನ್ನೊಂದ್ಸಲ ಮದ್ವೆ ವಿಷಯ ನನ್ನ ಹತ್ರ ಎತ್ತಬೇಡಿ. ನಾನು ಇನ್ನೊಂದ್ ಮದ್ವೆ ಆಗಲ್ಲ ಅಂತ ಕಠಿಣವಾಗಿ ಹೇಳ್ಬಿಟ್ಟ. ಅದಕ್ಕೆ ಚಂದ್ರಿಕಾ ನೋವು ಪಡ್ತಾ, ನೋಡು ಶೇಖರ್, ನನ್ನ ಮಾತು ಕೇಳಿ ಒಂದು ಒಳ್ಳೆ ಹುಡುಗಿನ ನೋಡಿ ಮದ್ವೆ ಆಗು. ಸಮಾಜದಲ್ಲಿ ನಿನಗೆ ಅಂತ ಒಂದು ಬೆಲೆ ಇರುತ್ತೆ. ದೆವ್ವಗಳ ಜೊತೆ ಮನುಷ್ಯ ಬದುಕೋದು ಅನ್ನೋದು ಸರಿಯಲ್ಲ. ಒಂದು ಮನುಷ್ಯ ಇನ್ನೊಂದು ಮನುಷ್ಯನ ಜೊತೆನೆ ಒಳ್ಳೆ ಅನುಬಂಧದಿಂದಾನೇ ಜೀವಿಸ್ಬೇಕು ಅಷ್ಟೇ. ಹೀಗೆ ಭೂತಗಳು ದೆವ್ವಗಳೊಂದಿಗೆ ಅಲ್ಲ. ಈ ಬಂಧಗಳು ಶಾಶ್ವತವಾಗಿ ನಿಲ್ಲಲ್ಲ. ಒಳ್ಳೆ ಹುಡುಗಿನ ನೋಡಿ ಮದ್ವೆ ಆದ್ರೆ ಅವರೊಂದಿಗೆ ನಿನ್ ಬಂಧ ಗಟ್ಟಿಯಾಗಿರುತ್ತೆ. ಶೇಖರ್, ನಾವ್ ಏನ್ ಮಾಡಿದ್ರು ಏನ್ ಹೇಳಿದ್ರು ನೀನ್ ಒಳ್ಳೇದಕ್ಕೋಸ್ಕರನೇ. ಒಂದು ಬಾರಿ ನೀನೇ ಯೋಚಿಸು. ನಮ್ಮ ಮಾತು ಕೇಳಿ ಒಳ್ಳೆ ಹುಡುಗಿ ನೋಡಿ ಮದ್ವೆ ಆಗು. ಬೇಕಂದ್ರೆ ಒಳ್ಳೆ ಹುಡುಗಿನ ನಾವೇ ಹುಡುಗಿ ಕರ್ಕೊಂಡ್ ಬರ್ತೀವಿ. ಆದ್ರೂ ಶೇಖರಲ್ಲಿ ಸ್ವಲ್ಪನೂ ಬದಲಾವಣೆ ಇರಲ್ಲ. ಅದಕ್ಕೆ ಚಂದ್ರಿಕಾಗೆ ಕೋಪ ಬಂದು, ನೋಡು ಶೇಖರ್, ನೀನ್ ಹೀಗ್ ಮೊಂಡುತನ ಮಾಡಿದ್ರೆ ನಿಮ್ ಯಾರಿಗೂ ಕಾಣಿಸದೆ ಇಲ್ಲಿಂದ ಹೊರಟೋಗ್ತೀನಿ. ಇನ್ನು ಯಾವತ್ತಿಗೂ ವಾಪಸ್ ಬರಲ್ಲ. ಆ ಮಾತುಗಳು ಕೇಳಿದ ಶೇಖರ್, ಬೇಡ ಬೇಡ ಚಂದ್ರಿಕಾ, ನೀನ್ ಹಾಗೆ ಮಾತಾಡ್ಬೇಡ. ನಾನ್ ನಿನ್ನ ನೋಡದೆ ಒಂದ್ ಕ್ಷಣನೂ ಇರಕ್ಕಾಗಲ್ಲ. ನೀನ್ ಹೇಳಿದ ಹಾಗೆ ಮದ್ವೆ ಆಗ್ತೀನಿ ಅಂತ ಅಂತಾನೆ. ಆ ಮಾತುಗಳು ಕೇಳಿ ಅವರೆಲ್ಲರೂ ತುಂಬಾ ಸಂತೋಷ ಪಡ್ತಾರೆ. ಆದ್ರೆ ಅಷ್ಟರಲ್ಲಿ ಶೇಖರ್ ಅವರೊಂದಿಗೆ, ಆದ್ರೆ ಒಂದ್ ಷರತ್ತು. ಅದಕ್ಕೆ ದೆವ್ವಗಳ ದೈತ್ಯ, ಏನಾ ಷರತ್ತು? ನನ್ಗೆ ಮದ್ವೆ ಆದ್ರೂನುವೆ ಚಂದ್ರಿಕಾ ಮಾತ್ರ ಇಲ್ಲೇ ಇರಬೇಕು. ಆಕೆ ನನ್ನ ಹತ್ರ ಇಂದ ಹೊರಟೋಗಲ್ಲ ಅಂದ್ರೆ ಮಾತ್ರನೇ ಈ ಮದ್ವೆ ಆಗ್ತೀನಿ. ಇಲ್ದಿದ್ರೆ ನನಗೆ ಮದ್ವೆ ಬೇಕಿಲ್ಲ.
ಅದು ಹೇಗೆ ಶೇಖರ್? ನಿನಗೆ ಮದುವೆ ಮಾಡ್ತಿರೋದೇ ಆಕೆಯೊಂದಿಗೆ ಸಂತೋಷವಾಗಿರ್ಬೇಕಂತ. ಇನ್ನು ನಾನು ಯಾಕೆ? ಅದೆಲ್ಲ ನನಗೆ ಗೊತ್ತಿಲ್ಲ. ಮತ್ತೆ ಕತೆ ಮೊದಲಿಗೆ ಬಂತು. ದೆವ್ವಗಳ ದೈತ್ಯ ಯುವರಾಜ್ ಹೇಗೋ ಕಷ್ಟಪಟ್ಟು ಚಂದ್ರಿಕಾನ ಸಹ ಒಪ್ಪಿಸಿದ್ರು. ಇನ್ನ ಮದ್ವೆ ಸಂಭ್ರಮ ಶುರುವಾಯ್ತು. ಮದ್ವೆ ಹೆಣ್ಣಿಗೋಸ್ಕರ ಹುಡುಕೋ ಕೆಲಸ ಶುರುವಾಯ್ತು. ದೆವ್ವಗಳ ದೈತ್ಯ ಮತ್ತು ಯುವರಾಜ್ ಒಳ್ಳೆ ಹುಡುಗಿಗೋಸ್ಕರ ಹುಡುಕ್ತಿದ್ದಾಗ ದಾರಿಲಿ ಒಂದು ಹುಡುಗಿ ಅಳುತ್ತಾ ಕಾಣಿಸಿದ್ಲು. ಅವರು ಆಕೆ ಹತ್ರ ಹೋಗ್ಬೇಕನ್ಕೊಂಡ್ರು. ಆಕೆ ಅಲ್ಲಿ ಯಾಕಿದ್ದಾಳೋ, ಯಾಕೆ ಅಳ್ತಿದ್ದಾಳೋ ಇನ್ನೊಂದು ಭಾಗದಲ್ಲಿ ತಿಳ್ಕೊಳ್ಳೋಣ.